ಆತ್ಮೀಯ ವೀಕ್ಷಕರೇ, ನಾವಿಂದು ಕೋಡಿ ಬೀಚಿಗೆ ಹೊರಟಿದ್ದೇವೆ. ಕೋಡಿ ಬೀಚ್ ಬನ್ನಿ ನೋಡೋಣ ಕೋಡಿ ಬೀಚ್ ಹೇಗಿದೆ. ನಮ್ಮ ಎಲ್ಲ ಫ್ಯಾಮಿಲಿ ಜೊತೆ ಹೊರಟಿದ್ದೇವೆ. ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರೆಲ್ಲ ಇದ್ದಾರೆ ಅಂತ ಖಂಡಿತವಾಗಿ. ಹಾಗೆ ಹೋಗೋಣ ಬನ್ನಿ. ಕುಲಾಮಾಸ್ತ್ರಿಯಮ್ಮನವರ ದೇವಸ್ಥಾನ ಬೆಣ್ಣೆಕುದುರು. ಇಲ್ಲಿಂದ ನಾವು ಹೀಗೆ ರೈಟಿಗೆ ಹೋಗ್ಬೇಕು, ಕೋಡಿಗೆ ಹೋಗ್ಬೇಕು. ಇದು ಸೇತುವೆ ನೋಡಿ. ತೆಂಗಿನ ಮರದ ನಡುವೆ ನಮ್ಮ ಪಯಣ ಅಲ್ಲ. ತೆಂಗಿನ ಬಯಲಿನ ನಡುವೆ ತೆಂಗಿನ ಬಯಲು, ತೆಂಗು ಬಯಲು, ತೆಂಗು ಬಯಲು, ತೀರ್ಥ ಬಯಲಿದೆ ಮುಂದೆ, ಅದೇ ತೆಂಗು ಬಯಲಿದೆ. ಕಾವಲು ನದಿಗಳು ಇದೆಲ್ಲ ನೋಡಿ, ಸೀತಾ ನದಿಯ ಕಾವಲು ನದಿಗಳಂತೆ. ಇದು ಇನ್ನೂ ಇಕ್ಕಟ್ಟು ದಾರಿ, ಭಯಂಕರ ದಾರಿ. ಇದಕ್ಕೆ ಯಾವ ಕಷ್ಟ ಮರವಂತೆ ಬೀಚ್ಗೆ ಹೋಗೋಣ. ಅದು ಹೈವೇಲ್ ಇದೆ, ಸೂಪರ್ ಬೀಚ್ ಅದು. ಅಯ್ಯಯ್ಯಪ್ಪ, ಹಂಪು ದೇವಿಗೆ ಝಲ್ಲನಿದೆ. ದೇವಿಗೆ ಮೈಗೆ ಹೊಡೆದಾಗ ಆಯ್ತು. ನಮ್ಮ ಗಾಡಿ ಹಾಗೆ ಪರ್ಕ ಅಂತದ್ದು. ಇದು ಹೈಟ್ ಕಮ್ಮಿ ಇರುತ್ತೆ ಸ್ವಲ್ಪ, ಬೇಗಾರ ಪರ್ಕ ಅಂತೆಲ್ಲ ಇತ್ತು. ಅಣ್ಣ ಅಣ್ಣಂದೇ ದಾರಿ ಅದು. ವೀಕ್ಷಕರೇ, ನಾವು ಶಾಸ್ತ್ರದಿಂದ ಲೆಫ್ಟಿಗೆ ಬಂದಿದೆ. ಲೆಫ್ಟಿಗೆ ಬಂದೇವೆ ನೋಡಿ. ಇಲ್ಲಿ ಕಟ್ಟು ದಾರಿ ಇದೆ, ಕಟ್ಟಾದ ದಾರಿ. ಡ್ರೈವಿಂಗ್ ಸ್ಟಡಿ ಇಲ್ಲದವ್ರು ಇಲ್ಲಿ ಬಂದ್ರೆ ಕಲ್ತು ಬಿಡ್ತೀರಿ ಅಥವಾ ಯಾರಿಗಾರು ಹೆಟ್ಟಿ ಬಿಡ್ತೀರಿ. ನಾಯಿ ರೋಮ್ಯಾನ್ಸ್ ಆಗ್ತಾ ಉಂಟು, ರೊಮ್ಯಾನ್ಸ್. ನಾ ಹೆಂಗಿದ್ದೆ ಅಂತ ಕೇಂದಿತ್ತದು. ಅದಕ್ಕೆ ನಮ್ಗೆ ಯಾವ ಕಷ್ಟ ಬೇಡ. ಲೈಟ್ ಹಿಡ್ಕೊಂಡು ಕ್ಯಾಮರಾ ಹಿಡ್ಕೊಂಡು ತಗೊಳ್ಳಿಲ್ಲ. ಮತ್ತೆ ಅದ್ರ ಬದಲು ನಾನು ಸೀದಾ ಈಗ ಮರವಂತಿ ಬೀಚ್ಗೆ ಹೊಡಿತಿದ್ದೆ ನಾನು. ಈ ತರ ಕಷ್ಟ ಪಡೋದು ಅಪ್ಪ, ಭಯಂಕರ ಇಕ್ಕಟ್ಟು. ಬೇರೆಯವರು ಬಿಡುವಾಗ ಅವ್ರಿಗೆ ಗುದ್ದಿ ಬಿಡ್ತಾರೆ. ನಮ್ಗೆ ಧೈರ್ಯ ಇರ್ತದಲ್ಲ. ಇದು ನೋಡಿ, ಇನ್ನೊಂದು ಸೇತುವೆ ಬಂತು. ಇದು ಒಳ್ಳೆ ಇದೆ. ಎಲ್ಲ ಬಿಸಿಲು ಮಾತ್ರ ಈಗ ನೋಡಿ, ಈ ಕಡೆ ಅಲ್ಲಿ ನೋಡಿ. ಇದು ಯಾವ ನದಿ ರಾಜೇಶ್ವರೇ? ಇದಾದ್ರೆ ಸೀತಾ ನದಿ, ಕಾವಲು ನದಿಗಳೆಲ್ಲ ಸಪರೇಟ್ ಅಂತಾರೆ, ಹೆಸರಿರ್ಬೋದು. ಅದೇ ಸೇಮ್ ಸೀತಾ ನದಿ. ಇಲ್ಲೆಲ್ಲ ಸೀತಾ ನದಿ. ಯಾರ್ಯಾರು ಬಂದು ಡೈ ಹೊಡಿಯೋಂಗಿದ್ರೆ ಹೊಡಿಬೋದು. ಮತ್ತೆ ನಾವು ರೆಸ್ಪಾನ್ಸಿಬಲ್ ತೊಳ್ಕೊಂಡು ನಮ್ಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಬರಲ್ಲ. ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಆತ್ಮೀಯ ವೀಕ್ಷಕರೇ, ನಾವು ಬಂದದ್ದು ಕೋಡಿ ಬೀಚಿಗೆ. ಕೋಡಿ ಬೀಚ್ ನಾವು ಬಾರ್ಕೂರು ಅಂದರೆ ನಮ್ಮ ಮನೆ ಬಾರ್ಕೂರಿಂದ ನಾನು ಸೀದಾ ಬೆಣ್ಣೆಕುದುರು ಆಗಲೇ ಹೇಳಿದೆ, ಬೆಣ್ಣೆಕುದುರು ತೋರಿಸಿದೆ ನಿಮಗೆ. ಬೆಣ್ಣೆಕುದುರು ಆಗಿ ಸಾಸ್ತಾನಕ್ಕೆ ಬಂದ್ವಿ. ಸಾಸ್ತಾನದಿಂದ ಲೆಫ್ಟಿಗೆ ಇಕ್ಕಟ್ಟು ದಾರಿ ಇದೆ, ಬಹಳ ಇಕ್ಕಟ್ಟು ದಾರಿ. ಅಂದರೆ ನೀವು ಡ್ರೈವಿಂಗ್ ಕಂಡೀಷನ್ ಇದ್ದರೆ ಮಾತ್ರ ಬನ್ನಿ, ಕಾರ್ ತಗೊಂಡು ಬರೋರು. ನಮಗೆ ಭಾಳಷ್ಟು ಅಭ್ಯಾಸ ಆಗಿದೆ, ನಾವು ಬರ್ತೇವೆ ಒಳದಾರಿಯಲ್ಲಿ, ಹೆಂಗೂ ಬಂದು ಅಭ್ಯಾಸ ಆಗಿದೆ. ಮೂರೇ ಇದು ಶಾಸ್ತಾನ ಎಲ್ಲ ಬಾರ್ಕೂರೆಲ್ಲ ಒಂದೇ, ಹತ್ರ ಒಂದು 4-5 ಕಿಲೋಮೀಟ್ರ್ ದೂರ ಅಷ್ಟೇ ಬಿಟ್ಟರೆ
ಬೇರೆ ಹೊಸಬ್ರಲ್ಲ ನಾವು ಇಲ್ಲಿಗೆ, ಅದರಿಂದ ನಾವು ಬಿಟ್ಕೊಂಡು ಬಂದೆ ಕಾರ್ ಬಿಟ್ಕೊಂಡು. ಬರ್ಬೋದು, ಬರ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಬಹಳ ಕಷ್ಟ ಇದೆ ನಿಜವಾಗಿ ಹೇಳ್ತೀನಿ. ಒಂದು ಸೈಡ್ ಕೊಡ್ಲಿಕ್ಕೆ ಕಷ್ಟ. ಮುಂದೆ ಗಾಡಿ ಬರುವಾಗ ನಾವು ಹಾರ್ನ್ ಹೊಡ್ಕೊಂಡೇ ಹೋಗ್ಬೇಕು, ಹಾರ್ನ್ ಹೊಡಿದೇ ಬರಬಾರ್ದು. ಯಾಕಂದ್ರೆ ಹಾರ್ನ್ ಹೊಡ್ಕೊಂಡೇ ಬಂದಾಗ ಇದ್ರನವ್ರಿಗೆ ಗೊತ್ತಾಗುತ್ತೆ ನಾವು ಬರ್ತೀವಿ. ಅದರಿಂದ ಜಾಗ್ರತೆಯಿಂದ ಬನ್ನಿ, ಬಹಳಷ್ಟು ಜಾಗ್ರತೆಯಿಂದ ಡ್ರೈವಿಂಗ್ ಮಾಡ್ಕೊಂಡು ಬನ್ನಿ. ಎಡ್ಜ್ ಇದೆ, ಎಡ್ಜಲ್ಲಿ ಯಾವುದೇ ಒಂದು ಮಣ್ಣು ಹಾಕಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಕೆಳಗೆ ಬಿಡ್ತೀರಿ ಖಂಡಿತ. ಅದರಿಂದ ಜಾಗ್ರತೆಯಿಂದ ಬರಬೇಕು. ಬರುವಾಗ ಬಂದು ಕೂಡ ಸಾಗರ ಅಂದ್ರೆ ಕೋಡಿ ಬೀಚಲ್ಲಿ ಆಟ ಆಡುವಲ್ಲಿ ಕೂಡ ಬಹಳ ಜಾಗ್ರತೆಯಿಂದ ಆಟ ಆಡಿ. ಮಕ್ಕಳು ಮರಿಯನ್ನು ನೋಡ್ತಾ ಇರಿ, ಯಾರನ್ನ ಮಕ್ಕಳನ್ನು ಬಿಟ್ಟು ನೀವು ಸುಮ್ಮನೆ ಇರಬೇಡಿ. ಯಾಕಂದ್ರೆ ಸಮುದ್ರ ತೀರ ಶಾಂತವಾಗಿದೆ, ಸಂಜೆ ತಮ್ಮಿಗೆ ಶಾಂತವಾಗಿರ್ತದೆ, ಏನೋ ಆವೇಶ ಇರೋದಿಲ್ಲ. ಆದರೂ ಕೂಡ ಒಂದು ನಾವು ಜಾಗ್ರತೆ ಮಾಡಬೇಕಾಗಿದ್ದು ಮುಖ್ಯ. ಅದರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ನಿಮಗೆ ಕೋಡಿ ಬೀಚ್ ಎಲ್ಲಿದೆ ಅನ್ನೋದನ್ನು ಗೊತ್ತಿಲ್ಲದವ್ರಿಗೆ ಗೊತ್ತು ಮಾಡ್ಲಿಕ್ಕೆ ಅಷ್ಟೇ. ಗೊತ್ತಿದೆ, ಹಲವಾರು ಜನರಿಗೆ ಗೊತ್ತಿದೆ, ಹಲವಾರು ಶೂಟಿಂಗ್ ಕೂಡ ಇಲ್ಲೆಲ್ಲ ಆಗಿದೆ, ಚಿತ್ರ ಶೂಟಿಂಗ್ ಆಗಿದೆ. ಅದೇ ರೀತಿ ವಿಡಿಯೋ ಸಾಂಗ್ ಶೂಟ್ ಮಾಡ್ತಾರೆ ಕೆಲವರು. ಹಾಗೆ ನಾವು ಕೂಡ ಮಾಡಿದ್ದೀವಿ ಒಂದು ವಿಡಿಯೋ ಸಾಂಗ್, ಅದಕ್ಕೆ ಹೇಳಿದ್ದು. ಒಳ್ಳೆ ಒಂದು ಒಳ್ಳೆ ಬೀಚ್ ಅಂದರೆ ನಿಶ್ಶಬ್ದವಾಗಿ, ಹೆಚ್ಚು ಜನರು ಸೇರೋದಿಲ್ಲ, ತುಂಬ ಜನ ಸೇರೋದಿಲ್ಲ, ಎವರೇಜ್ ಜನ ಸೇರ್ತಾರೆ. ಇಂದು ಭಾನುವಾರ ಆದ್ದರಿಂದ ಸ್ವಲ್ಪ ಜನ ಇದ್ದಾರೆ ಬೀಚಲ್ಲಿ. ಬನ್ನಿ ನೋಡೋಣ, ಬೀಚಿಗೆ ಹೋಗಿ ಬೀಚಲ್ಲಿ ಸ್ವಲ್ಪ ಎಲ್ಲ ನಮ್ಮ ಮನೆಯ ಮಕ್ಕಳೆಲ್ಲ ಬಂದಿದ್ದಾರೆ, ಅವರು ಆಟ ಆಡ್ತಾರೆ. ನಾನು ನಿಮ್ಗೆ ತೋರಿಸ್ತೇನೆ, ಮತ್ತು ಬೀಚ್ ಹೇಗಿದೆ ಅನ್ನೋದು ಕೂಡ ತೋರಿಸ್ತೇನೆ. ಬನ್ನಿ, ಬೀಚಿಗೆ ಸ್ವಾಗತ ತಮಗೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೋಡಿ ಬೀಚಲ್ಲಿ ಇದ್ದೇನೆ. ಕೋಡಿ ಬೀಚ್ ಆಗಲೇ ಹೇಳಿದಂತೆ ಕೋಡಿ ಬೀಚಲ್ಲಿ ಸುಂದರವಂತ ಬೀಚ್ ಕೋಡಿ ಬೀಚ್. ನೋಡಿ ಹಿಂದುಗಡೆ ಸೂರ್ಯಾಸ್ತ ಆಗ್ತದೆ, ಸನ್ಸೆಟ್ ಆಗ್ತದೆ ನೋಡಿ, ಸನ್ಸೆಟ್ ಆಗ್ತದೆ. ಹೋಗಿ ಬರೋಣ, ದೂರದವರೆಗೆ ಹೋಗಿ ಕರ್ಕೊಂಡು ಹೋಗ್ತೀನಿ. ಭಾಳಷ್ಟು ಜನ ಸೇರಿದ್ದಾರೆ ಇವತ್ತು, ಭಾನುವಾರ ರಜಾ ದಿನ. ಭಾಳಷ್ಟು ಜನ, ಮಕ್ಕಳಿಗೆಲ್ಲ ಭಾಳ ಖುಷಿ, ಬಂದರೆ ಆಟ ಆಡ್ತಾರೆ, ಭಾಳಷ್ಟು ಖುಷಿಯಾಗಿ ಆಟ ಆಡ್ತಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಡಿ ಬೀಚ್ ನೋಡಿ, ಕೋಡಿ ಬೀಚ್ ಹೇಗಿದೆ ನೋಡಿ. ಗಣಪತಿ ಹಾರಿಸಿದ್ದಾರೆ ಇಲ್ಲಿ ತಂದು. ಸಮುದ್ರ ಏನನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಇದೆ ಸಾಕು. ಇದೆ ಅಂತಲ್ಲ, ಭಾಳ ಸಾಕ್ತಿದೆ. ಇದೇನು ಪ್ರಥಮ ಸಾಕ್ಷಿ ಅಲ್ಲ. ನೋಡಿ ಗಣಪತಿ ಪೀಠ ಹೇಗಿದೆ ನೋಡಿ. ಸಣ್ಣ ಒಂದು ಪುಟ್ಟ ಗಣಪತಿ ಇಟ್ಟು ಯಾರೋ ತಂದು ನಮ್ಮ ಗಣಪತಿನ ಇಲ್ಲಿ ಜಲಸ್ತಂಭನ ಮಾಡಿದ. ತೆಂಗಿನಕಾಯಿ ಮಕ್ಕಳೆಲ್ಲ ನೋಡಿ ಆಟ ಆಡ್ತಾರೆ, ಭಾಳಷ್ಟು ಜನ ಇದ್ದಾರೆ ಮಕ್ಕಳು. ಸೂರ್ಯಾಸ್ತದ ಸಮಯ ಆಗ್ತಾ ಬಂತು, ಹತ್ರ ಇನ್ನೊಂದು ಅರ್ಧ ಗಂಟೆ ಇದೆ. ಮೇಲೆ ಇದ್ದಾನೆ ಸೂರ್ಯನು. ಇಲ್ಲೊಬ್ಬಳಿದ್ದಾಳೆ ನೋಡಿ, ಇಶಾನಿ ಇದ್ದಾಳೆ, ಬೆಂಗಳೂರಿಂದ ಬಂದಾಳೆ. ಕೋಡಿ ಬೀಚ್ ಖುಷಿ ಆಗ್ತದೆ ನಿಮಗೆ? ಖುಷಿ ಉಂಟಾ ಬೀಚ? ಬೆಂಗಳೂರಲ್ಲಿ ಬೀಚ್ ಇಲ್ಲಲ್ಲ, ಇಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಬೀಚ್ ಇಲ್ಲ, ಇಲ್ಲಿ ಬರಬೇಕು ಬೀಚಿಗೆ ಅಲ್ಲ. ಬೆಂಗಳೂರಲ್ಲಿ ಬರೀ ಶಾಲೆ ಓದು ಅದೇ ಅಲ್ಲ, ಬರೀ ಖುಷಿ ಆಗ್ತದೆ ಊರು. ಸಿದ್ದಾಪುರ ಖುಷಿ ಆಗ್ತದ, ಕೋಡಿ ಬೀಚ್ ಖುಷಿ ಆಗ್ತದೆ, ಎಲ್ಲ ಖುಷಿ ಆಗ್ತದೆ. ಸಿದ್ದಾಪುರ ಮೂಲ ಅವಳು, ಆದ್ದರಿಂದ ಎಷ್ಟನೇ ಕ್ಲಾಸ್ ಓದದ ಇಶಾನಿ? 3ನೇ ಕ್ಲಾಸ್. ಯಾವ ಶಾಲೆ? ಮಾರುತಿ ವಿದ್ಯಾಲಯ ಬೆಂಗಳೂರು ಅಲ್ಲ? ಹಾಂ, ಶಬಾಷ್, ವೆರಿ ಗುಡ್. ಕೃತಿ ಬಂದಾಳೆ ನೋಡಿ, ಕೃತಿ ಇದ್ದಾಳೆ. ಹೇಗೆ ಆಗ್ತದೆ? ಖುಷಿ ಆಗ್ತದಾ? ಸೂಪರಾ? ಹಾಂ ನೋಡಿ, ಕೃತಿ ಒಟ್ಟಿಗೆ ಯಾರೋ ಒಬ್ಬರು ಕರ್ಕೊಂಬಂದು, ಯಾರಾಯ್ತು ನೋಡು, ತೋರ್ಸಿ ಯಾರು ತೋರ್ಸಿ ನೋಡಿ. ಬೀಚ್ ನೋಡ್ಲಿಕ್ಕೆ ಒಬ್ಬರು ಕರ್ಕೊಂಡ್ಬಂದಾರೆ. ಇದು ಬೀಚ್ ನೋಡ್ಲಿಕ್ಕೆ ನೋಡಿ, ತೋರ್ಸಿ. ಯಾರು ನೀನು? ಪಿಯೋನಾ ಅಂತೆ, ಪಿಯೋನಾ. ಹಾಂ, ಧೃತಿ ಎಷ್ಟನೇ ಕ್ಲಾಸ್ ಮೇಲೆ ಇದೆ?
ಎಷ್ಟನೇ ಕ್ಲಾಸ್ ಅವ್ರಿಗೆ ಕೇಳ. ಯಾರು? ನೀನು ನಾನಾ? 8th. 8. ಯಾವ ಶಾಲೆ? SVVN ಇಂಗ್ಲಿಷ್ ಮೀಡಿಯಂ. ನೋಡಿ ಬಾರ್ಕೂರ್ನ ಆಗಲಿ. ಬೆಂಗಳೂರಿನ ನವೀನ್ ಅವ್ರು ಬಂದಿದ್ದಾರೆ ನೋಡಿ. ನವೀನ್ ಅವ್ರು ಇದ್ದಾರೆ. ಹಾಯ್ ನವೀನ್ ಅವರು, ನಮ್ಮ ಕೋ ಬ್ರದರ್ ನವೀನ್ ಅವರು ಇದ್ದಾರೆ. ಅವರು ಬಂದಿದ್ದಾರೆ. ಅವರು ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಬೀಚ್ಗೆ. ಬೀಚ್ ಸೂಪರ್ ಬೀಚ್ ಅಲ್ಲ ನವೀನ್ ಅವರು? ಸಖತ್ತಾಗಿದೆ ಬೀಚ್. ಅದೇ ಮಳೆಯಿಂದ ಎಲ್ಲ ನಾವು ಹಾಕಿರೋ ಗಲೀಜೆಲ್ಲ ಬೀಚ್ ನಮಗೆ ಗಿಫ್ಟ್ ಆಗಿ ವಾಪಸ್ ಕೊಡ್ತಾರೆ. ಎಲ್ಲರ ಹತ್ರ ಒಂದು ಕೇಳ್ಕೊಳ್ಳೋದು, ನಮ್ಗೆ ನಮ್ಮ ಹತ್ರ ಬ್ಯೂಟಿಫುಲ್ ಆಗಿರೋ ಜಾಗಗಳಿದಾವೆ, ದಯವಿಟ್ಟು ಗಲೀಜ್ ಮಾಡಬೇಡಿ, ಅದು ನಮ್ಗೆ ವಾಪಸ್ ನಮಗೆ ಬರುತ್ತೆ. ಈ ಚಾನೆಲ್ ಮೂಲಕ ಕೇಳ್ಕೊಳ್ಳೋದಷ್ಟೇ. ಬಾಟ್ಲ್ ಕುಡಿದು ಬಿಸಾಡೋದು, ಪೆಪ್ಸಿ ಬಾಟ್ಲ್ ಬಿಸಾಡೋದು, ಎಲ್ಲಿ ಬಿಸಾಡ್ರೋ ಕೊನೆಗೆ ಲ್ಯಾಂಡಿಗೆ ಬರೋದು. ದಯವಿಟ್ಟು ಅದನ್ನ ಮಾಡ್ಕೋಬೇಡಿ. ಮತ್ತೆ ಎಂಜಾಯ್ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು. ನೋಡಿ ನಾವು ಫ್ಯಾಮಿಲಿ ಬಂದಿದ್ದೇವೆ. ನಾನು ನನ್ನ ಮಡದಿ ಮಗಳು, ಅದೇ ರೀತಿ ನವೀನ್ ಅವರು, ನಮ್ಮ ಒಬ್ಬರ ಮಡದಿ ಮತ್ತೆ ಮಗಳು, ಇರುವರು 2 ಸಂಸಾರದವರು ಬಂದಿದ್ದೇವೆ. ಕಳಸರ್ತಿ ಬಂದಾಗಲೂ ನಾವು ಬಂದಿದ್ವಿ. ಬಂದು ಬೀಚಲ್ಲಿ ಬಂದು ಆಟ ಆಡಿದ್ವಿ. ಭಾಳ ಖುಷಿ ಆಗ್ತದೆ. ಕೋಡಿ ಬೀಚ್ ಭಾಳ ನಮ್ಗೆ ಹತ್ತಿರ ಆಗ್ತದೆ. ಅದೇ ರೀತಿ ಭಾಳ ಖುಷಿಯೂ ಆಗ್ತದೆ. ಒಂಥರ ಶಾಂತವಾದ ವಾತಾವರಣ ಇದೆ ಕೋಡಿ ಬೀಚಲ್ಲಿ. ಬೇರೆ ಬೀಚಲ್ಲಿ ಜಂಗುಳಿಯಾಗಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಟ ಆಡಲಿಕ್ಕೂ ಟೈಮ್ ಸಿಗೋದಿಲ್ಲ. ಆದರೆ ಇಲ್ಲಿ ಭಾಳಷ್ಟು ಟೈಮ್ ಸಿಗ್ತದೆ. ಭಾಳಷ್ಟು ಪ್ಲೇಸ್ ಇದೆ, ಬೇಕಾದಷ್ಟು ವಿಸ್ತಾರವಾದ ಜಾಗ ಇದೆ. ನೀವು ಬರುವಾಗ ಮಾತ್ರ ಜಾಗ್ರತೆ, ಡ್ರೈವಿಂಗ್ ಮಾಡುವಾಗ ಜಾಗ್ರತೆ ಬೇಕು. ಒಳ್ಳೆ ಡ್ರೈವರ್, ಗೊತ್ತಿದೆ ಡ್ರೈವರ್ನೇ ಕರ್ಕೊಂಡು ಬನ್ನಿ. ಯಾಕಂದರೆ ಇಕ್ಕಟ್ಟಾದ ಜಾಗಗಳಿದೆ, ಇಕ್ಕಟ್ಟಾದ ರಸ್ತೆಗಳಿದೆ. ನಿಧಾನವಾಗಿ ಬನ್ನಿ, ಕ್ಷೇಮವಾಗಿ ಆಟ ಆಡಿ, ಹಾಗೆ ಕ್ಷೇಮವಾಗಿ ಹಿಂತಿರುಗಿ ಅಂತ ಹೇಳ್ತೇವೆ. ನಾಯಿಗಳು ಮಲ್ಕೊಂಡಿದ್ದಾವೆ. ಇವುಗಳಿಂದ ಸ್ವಲ್ಪ ಜಾಗ್ರತೆ ಆಗಿರಿ ಇಲ್ಲಿ ಬಂದಾಗ. ನೋಡಿ ಇಲ್ಲೊಂದು ದೊಡ್ಡ ಪ್ಯಾಂಥರ್ ನಾಯಿ ಇದೆ. ಮನೆಯಲ್ಲ ಜಾಗ ಇಲ್ಲ ನಿನಗೆ ಮಲ್ಕೊಂಬ. ಇಲ್ಲಿ ಬಂದು ಮಲ್ಕೊಂಡಿದೆ. ಇಲ್ಲಿ ಬಂದು ಮಲ್ಕೊಳದಾ? ಎಂತ ಇಲ್ಲಿ ಮಲ್ಕೊಂಡು ಹೌದಾ? ಅದೀಗ ಹೇಳ್ತಾ ಉಂಟು. ಎಂತ ನಿಂಗಂತ ಕೆಲಸ ಇಲ್ಲೇನಾ? ಹಾಗೆ ನೀನು ಕ್ಯಾಮ್ರಾ ತಗೊಂಡು ಬಂದ. ಬೇರೆಂತ ಆಯ್ತು, ಎಲ್ಲ ಆಯಿತು. ನನ್ನನ್ನು ಒಂದು ಶೂಟ್ ಮಾಡೋದು ಈಗ ನೀನು ಅದೇ ಅಂತ ಹೇಳ್ತದೆ. ಅದಾನ ಎಂತ ಮಾಡೋದಿಲ್ಲ ಆಗ ಹೋಯ್ತು, ಎದುರಿ ಹೋಯ್ತು. ನೋಡಿ ನಾಯಿಗಳು ಹಿಂಡಿದೆ ಇಲ್ಲಿ. ಸಿಕ್ಕಾಪಟ್ಟೆ ನಾಯಿ ಇದೆ. ನೀವು ಕಾಗೆಗಳಿಲ್ಲ ಅಂತ ಹೇಳ್ತೇವೆ ನಾವು. ಆದರೆ ಈ ಬೀಚ್ ಪರಿಸರದಲ್ಲಿ ಕಾಗೆಗಳು ಭಾಳಷ್ಟಿದೆ. ಯಾಕಂದರೆ ಮೀನುಗಳು ಸತ್ತದೆಲ್ಲ ಮೇಲೆ ಬರ್ತವೆ, ಬಂದ ಮೀನನ್ನು ಹಿಡಿತವೆ ಎಲ್ಲ. ಮೇಲೆ ಸಮುದ್ರದಿಂದ ಬರುವಂಥ ವಸ್ತು, ಸಮುದ್ರಕ್ಕೆ ಏನೇ ಹಾಕಿದ್ರು ಅದು ವಾಪಸ್. ನೋಡಿ ಏನೇ ಹಾಕಿದ್ರು ವಾಪಸ್. ಯಾರೋ ಒಬ್ಬರು ಬಿಸಾಡಿದ್ರು ಬಂದು ಬಾಕಿ. ನೋಡಿ ಮಗಳೇನೋ ಹಿಡ್ಕೊಂಬಂದ. ಎಂತದ ಅದು? ಎಂತ ಇದನ್ನ ಹಿಡ್ಕೊಂಬಂದ? ನಂದಲ್ಲ. ಮತ್ತೆ ಇಶಾನಿದಾ? ಕಾಗೆ ನೋಡಿ ವೀಕ್ಷಕರು, ಎಷ್ಟು ಕಾಗೆ ಇಲ್ಲ ಅಂತಾರೆ. ನೋಡಿ ನಾವೆಲ್ಲ ಶ್ರಾದ್ದ ಮಾಡಿ ಎಲ್ಲವರೆಗೆ ಇಟ್ಟರೆ ಕಾಗೆ ಬರೋದಿಲ್ಲ. ನೋಡಿ ಇಲ್ಲಿ ಎಷ್ಟು ಕಾಗೆಗಳಿದ್ದಾವೆ ನೋಡಿ, ಸಿಕ್ಕಾಪಟ್ಟೆ ಕಾಗೆ ಇದು. ಅಲ್ಲೇ ಮಾಡಿ ಇಬ್ಬರು ಬಾ, ನೀನು ಬಾ. ದಯ್ಯ ರೇ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿ. ಹಾಗೆ ಬನ್ನಿ ಇಲ್ಲಿ ಕುಣಿದು ಕುಪ್ಪಳಿಸಿ. ಭಾರಿ ಜಾಗ್ರತೆ. ಬರುವಾಗ ನಾನು ಆಗಲೇ ಹೇಳಿದೆ, ಬರುವಾಗ ಜಾಗ್ರತೆ. ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ನ ಕರ್ಕೊಂಡ್ಬಂದು. ಇಲ್ಲಿ ನೀವು ಕೋಡಿ ಬೀಚಲ್ಲಿ ಯಾವ್ದಾರು ಎಲ್ಲಿ ಬಿದ್ಕೊಂಡಿರ್ತೀವಿ. ಒಂದು ಸಮುದ್ರದಲ್ಲಿ ಕೂಡ ಮಕ್ಕಳೊಟ್ಟಿಗೆ ಆಟ ಮಕ್ಕಳನ್ನ ಆಟ ಆಡಿಸುವಾಗ ಜಾಗ್ರತೆ. ಅವರೊಂದು ಗಮನ ಅವರ ಹತ್ರ ಇರಲಿ. ನೀವು ಮೊಬೈಲ್ ನೋಡ್ತಾ ಮಕ್ಕಳು ಒಂದು ಕಡೆ ಹೋಗ್ತಾ ಇರ್ತಾರೆ. ಮತ್ತು ಮೊಬೈಲ್ ಮಾತ್ರ ಕೈಯಲ್ಲಿ, ಮಕ್ಕಳು ಇರೋದಿಲ್ಲ. ಅದರಿಂದ ಮೊಬೈಲನ್ನು ಬದಿಗಿಟ್ಟು ಮಕ್ಕಳ ಮೇಲೆ ಗಮನ ಇರಲಿ. ಇದು ಬೇಕಾ? ಹಾಯ್ ಪಂಡ್ಲೆ. ನಮ್ಮ ಫೋಟೋ ತೆಗೆದಿದ್ದಾರೆ, ತೋರಿಸೋದು ಹೇಗೆ? ನೋಡಿ ಆತ್ಮೀಯಕ್ಷರೇ, ಕೋಡಿ ಬೀಚಿಗೆ ಬಂದಿದ್ದೀವಿ. ಕೋಡಿ ಬೀಚಿನಿಂದ ವಾಪಸ್ ಈಗ ಮನೆಗೆ ಹೋಗ್ತಿದ್ದೇವೆ. ಎಲ್ಲರಿಗೂ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಹೇ